ಯಪ್ಪ ನೀವು ಮೋಹಿನಿ ತಂಗ್ ಮಾತಾಡ್ತಿರೋದು ನೋಡ್ಬಿಟ್ಟು ನಾನಂತೂ ನಾನು ಮತ್ತೆ ತಗ್ಲಾಕ್ಬಿಟ್ಟು ಹೊಂಟೋಯ್ತೀನೋ ಅಂತ ಹೇಳ್ಬಿಟ್ಟು ಜೀವ ಜಲ್ 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 ಅಂತ ಆಯ್ತು. ಯಪ್ಪ ಸದ್ಯ ಕೊನೆಗೂನುವೆ ಹೆಂಗೋನುವೆ ಕರ್ಕೊಂಬಿಟ್ಟು ಬಂದ್ರಲ್ಲ ಅಷ್ಟೇ ಸಾಕು. ಅಲ್ಲ ನೀವಿನ್ ಎಂಥವ್ರು ಇರ್ಬೇಡ, ಆ ದೆವ್ವಗಳಿಗೂ ಯಾಮರಿಸ್ತಿರಲ್ಲ. ನೀವೇನು ಅಷ್ಟು ಸಾಮಾನ್ಯದಿರಲ್ಲ, ಮತ್ತು ನಮ್ಮನ್ನ ಯಾಮರ್ಸೋದೇನು ದೊಡ್ಡ ವಿಚಾರನೇ ಅಲ್ಲ ಬಿಡಿ. ಹೆಂಗೆ ಯಾಮರಿಸ್ತಿರಲ್ಲ. ಅದಕ್ಕೆಲ್ಲ ಹೊಸಿ ಕಿಡ್ನಿ ಇರಬೇಕು. ಕಿಡ್ನಿ ಇದ್ರೆ ನಿನಗೆ ಇಂಥ ಕೆಲಸಗಳೆಲ್ಲ ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಮಾಡೋಕ್ಕಾಗಕ್ಕಿಲ್ಲ. ಅದು ಕಿಡ್ನಿ ಅಲ್ಲ, ಬ್ರೈನು. ಅದೇ ನಿನಿಯ ಅದೇ ಇರಬೇಕು. ಅದಿದ್ರೇನೆ ತಾನೇ ಇಷ್ಟೆಲ್ಲ ಮಾಡೋಕ್ಕಾಗೋದು. ಸುಮ್ಮನೆ ಮಾಡೋಕ್ಕಾಯ್ತದ? ಮಾಡಿದಿನಲ್ಲ ನಾನು ನನ್ನ ಮಗಳು ಸೇರ್ಕೊಂಡು ನೋಡಿ ಆಗಿದಾಗೋಯ್ತು. ಕರ್ಕೊಂಬಿಟ್ಟು ಬಂದಿದ್ದೀನಲ್ಲ ಇನ್ನ ಮೋಹಿನಿ ಆ ಬಾಂಗ್ಲೆ ಬಿಟ್ಟು ಈಚೆ ಕಡೆಗೆ ಬರೋಕಿಲ್ಲ. ಅನ್ಯಾಯವಾಗಿರಪ್ಪರ ದುಡ್ಡೆಲ್ಲ ಹೊಂಟಾಯ್ತು, ಕಳೆದ್ಬಿಟ್ಟೆ ನಾನಂತೂ ನನ್ವೆ. ಅಯ್ಯಪ್ಪ ಅಷ್ಟೊಂದು ಲಕ್ಷ ಹೋಯ್ತಲ್ಲ ಅಂತ ಒಟ್ಟರಿತೈತೆ. ಪರವಾಗಿಲ್ಲ ಬಿಡಿ, ಇನ್ನೊಬ್ರು ಯಾರನ್ನ ಬಕ್ರ ನನ್ನ ಮಕ್ಕಳು ಸಿಗ್ತಾರಲ್ಲ ಅವ್ರಿಗೆ ಮಾರಾಕ್ಬಿಡೋಣ. ಮಾರಾಕ್ಬಿಟ್ಟು ಆರಾಮಾಗಿ ನಾವೇನೇನಿಯ ಇನ್ನೊಂದು ಮನೆ ಕಟ್ಕೊಳ್ಳೋಣ. ಏನು ಮಾಡೋಕ್ಕಾಗಿಲ್ಲ. ಈಗ ಸೊನ್ನೆಯಿಂದ ಮತ್ತೆ ಮ್ಯಾಕ್ ಬರ್ಬೇಕು ನಾವು. ಈಗೇನು ಎಲ್ಲ ಒಂದಾಗಿದ್ದೀವಿ, ಆಗೋದೆಲ್ಲ ಆಗೋಯ್ತು. ಆ ಮನೆಯಲ್ಲಿ ಇನ್ನೊಬ್ಳಿದ್ದಲ್ಲ ಅವಳು ನೋಡಿ ಅಂದರೆ ಹತ್ರಕ್ಕೂ ಸೇರಿಸ್ಬೇಡಿ, ಈಗಲೇ ಹೇಳಿದ್ದೀನಿ. ನೀವು ಎಳ್ಳೆ ಅಂಡ್ರನ್ನ. ಅಯ್ಯೋ ನನ್ನ ಜೀವನಕ್ಕೆ ಎರಡೆರಡು ಎಂಟರು ಬೇರೆ ಕೇಳು. ಏನಾರ ಮೂರ್ವ ದಿನ ಕೆಲಸ ಮಾಡ್ಕೊಂಡು ಫ್ಯಾಕ್ಟ್ರಿ ಕಟ್ಕೊಂಡು ಜೀವನ ಮಾಡೋಣ. ಇವಾಗ ಎಲ್ಲೋ ಉಳ್ಕೊಳ್ಳೋದು ಅಂತ ಉಳ್ಕೊಳಕ್ಕೆ ಮನೆ ಇಲ್ಲ, ಲಗೇಜ್ ಇಲ್ಲ, ಏನೂ ಇಲ್ಲ, ಎಲ್ಲ ಆಳು ಬಿದ್ದೋಗೈತೆ. ಅಮ್ಮ ಅದೇ ನಮ್ಮ ಹೊಲ ಐತಲ್ಲ ಜಮೀನಾಗೆ ನೀನಿಯ ಅಲ್ಲೇನಾರ ಮಾಡ್ಕೊಂಡು ಗುಡಿಸ್ಲು ಬಡ ಸಾಕೊಂಡು ಒಂದು 2 ದಿನ ಇದ್ದು ಆಮೇಕಿನ ಮನೆಗಿನ ಏನಾರ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಕಣಮ್ಮ. ಅಷ್ಟೇ ನೀ ಬರ್ರಿ, ಅಲ್ಲಿ ಒಂದು ಹಳೇದೊಂದು ಗುಡಿಸ್ಲು ಪಡಿಸ್ಲಿತ್ತು. ಅವಾಗ ಸುಮ್ಕೆ ಓದಾಗಿರ್ಲಿ ಅಂತ ಮಾಡಿದ್ವಿ, ಐತೆ ನೋಡ್ರಿ ಎಲ್ಲ ಹೋಗ್ಬಿಟ್ಟು ಅಲ್ಲೇ ನೀವು ಒಂದು 2 ದಿನ ಟಿಕಾಣಿ ಹಾಕೋಣ. ಆಮೇಕಿಂತ ಬ್ಯಾರೆ ಪಿಲಾನ್ ಮಾಡೋಣ. ಏನಾರ ಒಂದು ಪಿಲಾನ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳಿ, ದುಡ್ಡು ಮಾಡೋದೊಂದು ಪಿಲಾನ್ ಮಾಡಬೇಕು. ಇನ್ಮೇಲೆ ಯಾರು ಕುಂತ್ಕೊಂಡು ತಿನ್ನಂಗಿಲ್ಲ, ಎಲ್ಲರ ಇನ್ಮೇಲೆ ಕ್ಯಾಮೆ ಮಾಡ್ತಾನೆ ನೀ ಇರಬೇಕು. ಹ್ಞೂ ಕಣಮ್ಮ, ನೀನು ಹೇಳೋದು ಸರಿ ನೀ. ಇನ್ನು ಸೋಮಾರಿತನ ಬಿಟ್ಬಿಟ್ಟು ಇನ್ನೇನಿದ್ರು ಮೊಯ್ ಬಾಕ್ಸ್ ಕೆಲಸ ಮಾಡನಿ, ಅವಾಗಾದ್ರೂ ಕಾಸು ಸಿಗ್ತದೆ ಅನ್ನಿಸ್ತದೆ. ಸಿಗ್ತದೆ, ಸಿಗದೆ ಇನ್ನೆಲ್ಲೋಯ್ತದೆ. ಮೊಯ್ ಬಾಕ್ಸ್ ಮಾಡನಿ ಬಿಡಿ, ಎಲ್ಲರೂ ನಾನು ಕೆಲಸ ಮಾಡಿದ್ರೆ. ಆ ಸಾವುಕಾರಂಗಿನ್ನ ನಾವು ಒಂದು 5 ಲೆವೆಲಾಗಿದ್ರೆ ನೀ ಮುರ್ವಾದಿ, 5 ಲೆವೆಲಾಗಿಲ್ಲ ತೋಪಾಗಿ ಹೋಗ್ಬಿಟ್ರಿ ಅಂತ ಮುರ್ವಾದಿ ಇರ್ತದ ಹೇಳು. ಅಪ್ಪ ಸರಿ ಬನ್ನಿ, ಏನೋ ಒಂದು ಮಾಡಿದ್ರಾಯ್ತು. ಫಸ್ಟ್ ನೋಡಿರಿ ಹೋಗೋಣ, ಎಲ್ಲರ ಹೋಗ್ಬಿಟ್ಟು ಸುಧಾರಿಸ್ಕೊಳ್ಳೋಣ. ಈ ಗುಡಿಸ್ಲಾಗಿರ್ಬೇಕಾ? ಹೆಂಗಿದ್ದನು ರಾಜನ್ ಥರ ಇದ್ದನು, ಗುಡಿಸ್ಲು ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ. ಪರವಾಗಿಲ್ಲ ಬಿಡಿ, ಇರೋ ಜಮೀನಾಗೇನೆ ಯಾವ್ದೋ ಸಣ್ಣ ಪುಟ್ಟ ಗುಡಿಸ್ಲುನಾಗೇನ ಇದೀವಲ್ಲ, ಈ ಗುಡಿಸ್ಲುನ ನಾವೆಲ್ಲ ಸೇರ್ಕೊಂಡು 4 ಜನನೂ ಅರಮನೆ ಮಾಡಬೇಕು, ಸರಿನಾ? ಯಪ್ಪ ನನಗೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ಇನ್ನು ನಾವೇನಿದ್ರು ಸಾವುಕಾರ ಆಗೋಗ್ಬಿಟ್ಟು ಆ ಸಾವುಕಾರನ್ನ ಮೀರಿಸ್ಬೇಕು. ಈ ಕಿತ ಎಲ್ಲ ಉದ್ರಾಗೂ ನಾವೇ ಮುಂದಿರಬೇಕು. 7 ಎಕರೆ ಐತಲ್ಲ, 7 ಎಕರೆನೂ ಬಳಸ್ಕೊಂಡು ಏನಾರ ಒಂದು ಮಾಡನಿ. ಹೌದು, ಅವಳೆಲ್ಲ ಮನೆಯಲ್ಲಿ ಉಷನ್ ಮೀರಿಸ್ಬೇಕು ನಾನಂತೂ. ನೋಡಿಯತ್ತೆ, ಇನ್ಮೇಲೆ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡೋಣ, ಸರಿನಾ? ಒಗ್ಗಟ್ಟಿನಲ್ಲಿ ಬಲವಿದೆ. ನಾವೆಲ್ಲ ಇನ್ನ ಬಲ ಒಗ್ಗಟ್ಟಿನ ಬಲದಾಗೇನೇ ಇರಬೇಕು. ಬರ್ರಿ ಯಪ್ಪ, ಇಲ್ಲಿ ಏನೋ ಬಿಂದಿಗೆ ಎಲ್ಲ ಐತಿ ಅಂದರೆ ಏನೋ ಒಲೆ ಪಲೆ ಎಲ್ಲ ಇರ್ತದೆ ಅಂತ ಅನ್ನಿಸ್ತದೆ. ನನಗೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಅದೇ ಕಾಪಿ ಗಿಪಿ ಏನಾರ ಮಾಡ್ಕೊಡಿ, ಕಾಪಿ ಗಿಪಿ ಏನಾರ ಕುಡ್ಕೊಬಿಡ್ತೀನಿ. ಯಪ್ಪ ಸಾಕಾಗ್ಬಿಟ್ಟೈತೆ ಅಮ್ಮ. ಬುರ್ರಮ್ಮ ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋಣ. ಇನ್ನು ಎಲ್ಲರೂ ಒಗ್ಗಟ್ಟಾಗಿದ್ರೆ ನಮ್ಮನ್ನು ಯಾರು ಅಲ್ಲಾಡ್ಸಕ್ಕೆ ಹಾಕಿಲ್ಲ. ಈ 4 ಜನ ಒಂದೊಂದು ಕೆಲ್ಸಕ್ಕೆ ಹೋಗ್ಬಿಡೋಣ. ಏನಮ್ಮ? ಅಮ್ಮ ನೀನೊಂದು ಕೆಲಸ ಮಾಡು, ಅತ್ತೆ ನೀನೊಂದು ಕೆಲಸ ಮಾಡು, ನೀನೊಂದು ಕೆಲಸ ಮಾಡು, ನಾನೊಂದು ಕೆಲಸ ಮಾಡ್ತೀನಿ. ಇನ್ಮೇಲೆ ನಾಳೆಯಿಂದ 4 ಜನನು ಮನೆಗೆ ಕುಡ್ದು 4 ಜನನು ಏನಾರ ಒಂದೊಂದು ಕೆಲಸ ಹುಡುಕೊಳ್ಳೋಕ್ಕೆ ಹೋಗ್ಲೇಬೇಕು. ಮಗ ನಿಂಗೂ ಗೊತ್ತು ಕಣ, ನಂಗೆ ಏನ್ ಕೆಲಸ ಬರ್ತದೆ ಅಂತ ಹೇಳ್ಬಿಟ್ಟು. ಏನ್ ಕೆಲಸ ಬರ್ತದೆ ನನಗೆ ಹೋಗಕ್ಕೆ? ಅತ್ತೆ ನಾವು ದೊಡ್ಡದಾಗಿ ನಾವು ಬಿಲ್ಗೇಟ್ಸ್ ತರ ಆಗ್ಬೇಕು ಅಂತ ಹೇಳಿದ್ರೆ, ನಾವು ಟಾಟಾ ಬಿರ್ಲ್ ಆಗ್ಬೇಕು ಅಂದ್ರೆ 4 ಜನನು ದುಡಿಲೇಬೇಕತ್ತೆ. ಈ ಗುಡಿಸ್ಲನ್ನ ಅರಮನೆ ಮಾಡ್ಬೇಕು. ನಮ್ಮನ್ನ ಆಡ್ಕೊಂಡಿರೋ ಮುಂದೆ ಎಲ್ಲ ನಾವು ಬೆಳದ್ ತೋರಿಸ್ಬೇಕು ಕಣತ್ತೆ. ಅವಾಗೇನೇನಿಯ ನಿಮ್ಗೂ ಗೊತ್ತಾಗಕ್ಕಿಲ್ವಾ? ಅವಾಗೇನೇನಿ ಎಲ್ಲ ಜನ ನೋಡೋದು. ನೋಡಿ ಇವತ್ತು ಆಡ್ಕೊಂಡು ಹೋಗ್ತಾ ಇರೋ ಜನಗಳು ಮುಂದೆ ನಾವು ಸ್ಟ್ಯಾಂಡರ್ಡ್ ಆಗ್ಬೇಕು. ಬನ್ನಿ ಕುಂತ್ಕೊಬರ್ರಿ, ಕಾಪಿ ಕಬಿಟ್ಬತ್ತೀನಿ, ಕುಂತ್ಕೊಳ್ಳಿ ಎಲ್ಲರನ್ನೂ. ಅಮ್ಮ ಹೇಳಿದಾರ ತಾಯ್ತಲ್ಲ, ಎಲ್ಲ ನಾಳೆಯಿಂದ ಕೆಲಸ ಹುಡುಕ್ಬೇಕು. ನಾಳೆಯಿಂದ ಕೆಲಸ ಹುಡ್ಕೋದಿನಿಯ ನಮ್ಮ ಕೆಲಸ ಅಷ್ಟೇ ನಿನಿಯ, ಸರಿನಾ? ಈ ಗುಡಿಸ್ಲಿನಾಗ ಇದ್ಕೊಂಡು ನೀನು ಹೆಂಗೆ ಬೆಳೆದ್ವಿ ಅಂತ ಹೇಳ್ಬೇಕು. ಯಾವಾಗನ ವೀಕೆಂಡ್ ವಿತ್ ರಮೇಶ್ ನಮ್ಮನ್ನು ಕರ್ಸ್ಬಿಟ್ರೆ ನಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳೋಣ. ನೋಡಿ ನಾವು ಹಿಂಗೆ ಗುಡಿಸ್ಲಾಗಿದ್ವಿ, ಹಿಂಗೆ ಬೆಳೆದ್ವಿ, ಹಿಂಗೆ ಚೆನ್ನಾಗಾದ್ವಿ, ಹಂಗಾದ್ವಿ ಹಿಂಗಾದ್ವಿ ಅಂತ ಹೇಳ್ಬಿಟ್ಟು. ಸರಿ ಹಂಗೆ ಆಯ್ತು, ನಾನು ಹೇಳ್ಕತೀನಿ. ರಮೇಶ್ ಸರ್ ನಾನು ಎಷ್ಟೆಲ್ಲ ಕಷ್ಟಪಟ್ಬಿಟ್ಟೆ ರಮೇಶ್ ಸರ್, ನಾನು ಯಾವ ಪಾಟಿ ಕಷ್ಟಪಟ್ಬಿಟ್ಟೆ ರಮೇಶ್ ಸರ್ ಅಂತ ಎಲ್ಲ ಹೇಳ್ಕತೀನಿ. ಸರಿ ಮಗ, ನಾಳೆಯಿಂದ ನೀನು ಹೋಗು, ನಾನು ಹೋಯ್ತೀನಿ ಕೆಲಸಕ್ಕೆ. ಏನಾರ ಒಂದು ಮಾಡೋಣ. ಅಮ್ಮ ನಾನು ಫ್ಯಾಕ್ಟ್ರಿಗೆ ಹೋಯ್ತೀನಿ ಕಣವ. ಅದನ್ನ ಫ್ಯಾಕ್ಟ್ರಿಗೆ ಹೋಗಿ ಗಾರ್ಮೆಂಟ್ಸ್ಗೂ ಸೇರ್ಕೊತೀನಿ. ಊರಾಗೆಲ್ಲ ಬಸ್ ಗೊತ್ತಾಯ್ತಲ್ಲ ಹೋಯ್ತಾರಲ್ಲ, ಹಾಗೆ ನಾನು ಫ್ಯಾಕ್ಟ್ರಿಗೆ ಸೇರ್ಕೊಬಿಟ್ಟು ಹೊಂಟಾಯ್ತೀನಿ ಕಣಮ್ಮ. ನೀನು ಫ್ಯಾಕ್ಟ್ರಿಗೆ ಬರ್ಬೇಡ ಕಣ್ರಮ್ಮ. ನೀವಿಬ್ರು ಬರಕ್ಕೆ ಹೋಗ್ಬಿಡ್ರಿ. ಅತ್ತೆ ಫ್ಯಾಕ್ಟ್ರಿನಾಗ ವಯಸ್ಸಾಗಿರೋ ಕೈಲಿ ಮಾಡೋಕ್ಕಾಗಕ್ಕಿಲ್ವಂತೆ. ನನಗೆ ವಯಸ್ಸೈತಲ್ಲ, ನಾನು ಹೋಯ್ತೀನಿ ಬಿಡಿ. ಹೋಗ್ಬಿಟ್ಟು ಸಂದಾಗಿ ದುಡಿಯೋಣ. ನನಗಂತೂ ನಮ್ಮ ಕಾರು ವಾಪಸ್ ಬರಬೇಕು. ಅದೇ ಕಾರಣೀಯ. ಮನೆ ಆ ಸಾವುಕಾರ ಮನೆ ಐತಲ್ಲ, ಅದ್ರ 2ರಷ್ಟು ಮನೆ ಕಟ್ಬೇಕು ನಾವಂತೂ. ಕೊಡ್ತೀವಿ ಸೊಸೆ, ಕೊಡ್ತೀವಿ. ಮಗ ನಿನ್ಗೆ ಏನೇನೋ ಪಿಲಾನ್ ಗೊತ್ತಲ್ಲ, ಎಲ್ಲ ಪಿಲಾನುವೆ ಮಾಡ್ಲಾ, ನಾವು ಮಾಡ್ತೀವಿ. ಎಲ್ಲ ಮಾಡ್ಕೊಂಡು ನೆಮ್ಮದಿ ತಿನ್ಕೊಂಡು ಉಣ್ಕೊಂಡು ಇದ್ಬಿಡೋಣ. ಈ ಗುಡಿಸ್ಲು ನೀನು ಯಾರು ಮನೆ ಮಾಡೋದು ಹೆಂಗೆ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಬಿಸ್ನೆಸ್ಸಾಗ ಎತ್ತಿದ ಕೈ ನೀನಂತೂ ಏನಾರ ಮಾಡು, ಸರಿನಾ? ನಾವು ಕೆಲ್ಸಕ್ಕೆ ಹೋಯ್ತೀವಿ. ಇನ್ಮೇಲೆ ಯಾರು ಉಂಡಾಡಿ ಗುಂಡಂಬುಳ ಥರ ಕುಂತ್ಕೊಳ್ಳೋದೇ ನೀನು ಬೇಡ. ಇನ್ನೇನು ಮಾಡಿದ್ರು ಕೆಲಸ. ಭಾನುವಾರದೊತ್ತು ಒಳ್ಳೆ ಮಟನ್ ಊಟ ತಿನ್ನು ಅಷ್ಟೇ. ವಾರಕ್ಕೊಂದಿನ ಮಟನ್ನು ಚಿಕನ್ನು ತಿನ್ನೋದು. ಇನ್ನು ಉಳಿದಿರೋ 6 ದಿನ ಕಷ್ಟಪಟ್ಟು ತುಡಿಯೋದು. ಸೊಸೆ ನೀನು ಹೋಗಿ ಸೊಸೆ ಗಾರ್ಮೆಂಟ್ಸ್ಗೆ.
ಹ್ಞೂ ನಾನು ಹೋಯ್ತೀನಿ. ನಾನು ಯಾವ್ದಾರ ಅಂಗಡಿಗಳಿಗೆ ಹೋಗಿ ವಿಚಾರಿಸ್ಕೊತೀನಿ. ಏನಾರ ಕೆಲಸ ಪಲ್ಸ ಸಿಕ್ಬಿಟ್ರೆ ಹಂಗೇನೇ ಜಂಪು. ಸರಿ ಕಣಮ್ಮ ಆಯಿತು. ಮತ್ತೆ ನಾನುನುವೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಅದನ್ನ ಕೆಲಸ ಪಲ್ಸ ಈಗ ಹೋಯ್ತೀನಿ ಅಂತ ಹೋಯ್ತೀನಿ. ನೀವು ಅಷ್ಟ್ರಾಗೆ ನೋಡೋಣ ದುಡ್ಡು ಪಡ್ಡು ಯಾರ ತಗನ ಒಂದು 1,000 ರೂಪಾಯಿ ಸಾಲ ಇಸ್ಕೊಂಬಿಟ್ಟು ಅತ್ತೆ ನಮಗಂತೂ ಈ ಊರಾಗೆ ಯಾರೂ ಗೊತ್ತಿಲ್ಲ. ನೀವೇ ಹೋಗ್ಬಿಟ್ಟು ಒಂದು 500,000ನ ಸಾಲ ಇಸ್ಕೊಂಬಿಟ್ಟು ಬಂದು ಮನೆಗೆ ಎಷ್ಟು ಬೇಕೋ ಅಷ್ಟು ರೇಸನ್ನು ತಂದುಬಿಟ್ಟು ಹಾಕಿ ಇಲ್ಲೇ ನೀನು ರೇಸನ್ನಾಗೆ ನೀವು ಅಡುಗೆ ಪಡುಗೆ ಮಾಡ್ಕೊಂಡು ರಾತ್ರಿ ತಿಂದ್ಬಿಡೋಣ. ಯಾರ ಮನೆ ಮುಂದೆ ಹೋಗಿ ಭಿಕ್ಷೆ ಎತ್ತೋದು ಬೇಡ. ತಿಂದ್ಬಿಟ್ಟು ಎಲ್ಲರೂ ಮನೆಗೆ ಬಿಟ್ಟು ಬೆಳಿಗ್ಗೆ ಎದ್ದು ಎಲ್ಲ ಮಕ್ಕ ಇಕ್ಕ ತೊಳ್ಕೊಂಡು ಹೋಯ್ತಾ ಇರೋಣ ಅಷ್ಟೇ ನೀನು. ಇನ್ನೇನೊಂದು 2 ಪಾತ್ರೆ ಇರಬೇಕೇನೋ ಇಲ್ಲಿ. 2 ಪಾತ್ರೆ ಒಂದು ಬಿನ್ಗೆ ಎಲ್ಲ ಐತಿ. ಅದ್ರಾಗೆ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡಿ ತಿನ್ಕೊಂಡು ಮನಿಕೊಂಡು ಬೆಳಿಗ್ಗೆ ಎದ್ದು ಒಯ್ತಾ ಇರೋಣ. ಆಯ್ತು ಆಯ್ತು ಹೇಳಿ ಅಂದ್ರೆ ನೀವು ಹೇಳಿದ್ರೆ ಹಂಗೆ ನನಗೆ ಮಾಡೋದು ನೀನು. ಹೆಂಗೋ ನನ್ನ ಮಗಳು ಸಂಸಾರನ ಉಳ್ಕತ್ತು, ನೀವು ವಾಪಸ್ ಬಂದ್ಬಿಟ್ರಿ. ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ನನಗಂತೂ. ಹೆಂಗೋ ಅಲ್ಲಿ ಐತೆ, ಅಲ್ಲಿ ಬಂಗಾರದ ಒಡವೆಗಳು ಶಾನೆ ಐತೆ. ಒಂದ್ಸಲ ಕಾಣಿಸ್ದವ್ರಿಗೆ ಇನ್ನೊಂದ್ಸಲ ಕಾಣಿಸೋಕಿಲ್ವಂತೆ. ಅದು ಬೇರೆ ದೇವ್ದು ಬೇರೆ ಕಾಟ ಇತ್ತು. ಅದೇನು ತಗೊಬಿಟ್ಟು ಬರೋಕ್ಕೆ ಆಗಲಿಲ್ಲ. ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ. ಅವೆಲ್ಲ ಸುಮ್ಮನೆ ಭ್ರಮೆ ನಮ್ಮದು ಅನ್ನಿಸ್ಬಿಡ್ತು ಅನ್ನೋದ್ಕಿತ. ಸರಿ, ನಾನು ಹೋಗ್ಬಿಟ್ಟು ಯಾರ ತಗನ ಒಂದು 1,000 ರೂಪಾಯಿ ಇಸ್ಕೊಬಿಟ್ಟು ಬರ್ತೀನಿ. ಕುಂತ್ಕೊಳ್ಳಿ ನೀವು. ಮಗಳೇ ಹೊಸಿ ಎಲ್ಲ ಒಪ್ಪ ಮಾಡು, ಒಳಗಡೆ ಎಲ್ಲ ಒಪ್ಪ ಮಾಡು, ಎಲ್ಲ ಕ್ಲೀನ್ ಮಾಡು. ಅಷ್ಟ್ರಾಗಿ ಬರ್ತೀನಿ. ಸಾಮಾನು ಗೀಮಾನು ತಗೊಂಡು ಒಂಚೂರು ಈರುಳ್ಳಿ ಬೆಳ್ಳುಳ್ಳಿ ಅಂತ ಏನಾದ್ರು ತಗೊಬಿಟ್ಟು ಹಂಗೆ ನೀವು ಬರ್ತೀನಿ. ನೀವು ಏನೋ ಮಾಡಿ ಮತ್ತೆ ನೀವು ಕುಡೀರಿ. ನೀವು ಕಾಪಿ ಕುಡ್ಕೊಂಡು ಇರ್ರಿ. ನಾನು ಒಳಗಡೆ ಎಲ್ಲ ಸಿಹಿ ಒಪ್ಪ ಮಾಡ್ತೀನಿ. ರೀ ಈಗಲೇ ಹೇಳಿದ್ದೀನಿ, ಆ ಮನೆಯಾಳಿ ಎಳ್ಳೆ ಅಂಟಿ ಬಂದಿದ ತಕ್ಷಣ ನೀವು ಸೇರ್ಸಕ್ಕೆ ಹೋಗ್ಬಾರ್ದು. ಲೇ ನಾನು ಯಾಕೆ ಸೇರಿಸ್ಲಿ? ನನಗೆ ತಲೆನಾಗ ಬುದ್ಧಿ ಇಲ್ದಿದ್ದಾಗ ಅವಳನ್ನ ಕಟ್ಕೊಂಡಿದ್ದು. ಈಗ ತಲೆನಾಗ ಬುದ್ಧಿ ಐತಲ್ಲ, ಈಗ ನೀನು ಬಿಟ್ರೆ ನಾನು ಯಾರ ಜೊತೆಗನ ಹೋಯ್ತೀನ ಹೇಳು? ಇನ್ನು ಮ್ಯಾಲೆ ನೀನಿಲ್ಲ ಅಂದ್ರೆ ನಾನು ಹೆಂಗಿರ್ಲಿ ಹೇಳು? ನೀನು ಕ್ಲೀನ್ ಮಾಡು ಸರಿನಾ? ನಾನು ಯೋಚನೆ ಮಾಡ್ತೀನಿ ಏನು ಮಾಡೋಣ, ನಾವು ಟಾಪ್ ಲೆವೆಲ್ಗೆ ಬರೋಕ್ಕೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ ನಾನುನುವೆ. ಜೀವನದಾಗೆ ದುಡ್ಡೇ ಮುಖ್ಯ ರೀ. ದುಡ್ಗಿನ್ನ ಏನೂ ಇಲ್ಲ ರೀ. ಎಲ್ಲರೂ ಹೇಳ್ತಾರೆ ಜೀವನದಾಗ ದುಡ್ಡೇ ನಿನಗೆ ಮುಖ್ಯ, ದುಡ್ಡೇ ನಿನಗೆ ಮುಖ್ಯ ಅಂತ ಹೇಳ್ಬಿಟ್ಟು. ನಾವು ಆ ದುಡ್ಡನ್ನ ಮಾಡಬೇಕು ರೀ, ಅಷ್ಟೇ ನಿನಗೆ. ಸರಿ, ನಾನಿರಿ ಒಳಗಡೆದೆಲ್ಲ ಹೊಸಿ ಕ್ಲೀನ್ ಮಾಡ್ಬಿಟ್ಟು ಗುಡಿಸ್ಬಿಟ್ಟು ಬರ್ತೀನಿ. ಆಮೇಕಿಂದ ನಮ್ಮ ಅಮ್ಮ ತಂದಿದ ತಕ್ಷಣ ಸಾಂಬಾರೆಲ್ಲ ಮಾಡ್ತದೆ. ಹೊಟ್ಟೆ ತುಂಬ ತಿನ್ ಮನೆ ಕಳನ. ಯಪ್ಪ ಇಷ್ಟು ದಿನ ನಿಮ್ದಾಗ ನಿದ್ದೆನೂ ಇಲ್ಲ ನನಗಂತೂ. ಮಗ ಅಮ್ಮ ಮಗಳು ಇಬ್ರು ಕಿತ್ತೋದು ಬಡಾಯ್ತದವು. ಕತರ್ನಾಕಗಳು ಅಂದರೆ ಕತರ್ನಾಕಗಳು ಮಗ. ಬೋಲೆ ಅವೆ ಇವು ಅಂತೂ. ಯಪ್ಪ ಯಪ್ಪ ಯಪ್ಪ, ಆ ಮೋಹಿನಿಗೆ ಯಾಮರ್ಸ್ಬಿಟ್ಟು ಬಂದವಳೆ ಅಂದರೆ ಇನ್ನು ಎಂಥ ಮನೆಯಾಳಿ ಇರಬೇಡ, ಊರು ಬಜಾರ್ ಇರಬೇಡ ಇನ್ನು ಹೇಳು. ಇಂಥ ಊರು ಬಜಾರಿನ ನಾನು ನೋಡೇ ಇಲ್ಲ ಬಿಡು, ಇಂಥ ಊರು ಬಜಾರಿನ. ಬಿಡು, ಇನ್ನೇನು ಎಲ್ಲ ಕೆಲಸ ಪಲ್ಸಕ್ಕೆ ಹೋಯ್ತಾರಲ್ಲ ಮಗನ ಅಂತಾನೆ ಏನೋ ಒಂದು ಕೆಲಸ ಹುಡುಕತ್ತೀನಿ ಬಿಡು. ಇನ್ನು ಯಾರು ಸಮಸ್ಯೆನೂ ಮಾಡಬೇಡ ಮಗ. ಇಬ್ರು ಏನಾರು ಕಟ್ಕೊಂಡಿದ್ಯಾ, ಅವಳು ಬಂದರೆ ಅವಳು ಹೆಂಗೋ ಉಗಿದು ಕಳಿಸಿದ್ರಾಯ್ತು. ನೀನು ಇನ್ನೊಂದ್ಸಲ ಯಾವ ಹುಡುಗಿಯರು ಸವಸಕ್ಕೆ ಹೋಗಕ್ಕೆ ಹೋಗ್ಬೇಡ, ಬೀದಿಗೆ ಬಂದ್ಬಿಡ್ತೀಯ. ಇಬ್ಬರು ಸವಾಸ ಮಾಡಿದೀನಿಯಾ ಇರೋಡು ಗುಡಿಸ್ಲಿಕ್ಕೆ ಬಂದಿದ್ದೀನಿ. ಹೆಂಗಿದ್ನಮ್ಮ ನಾನು ಉಷಾನ್ ಲವ್ ಮಾಡ್ಬೇಕಾದ್ರೆ ಇವತ್ತು ಬಿಕಾರಿ ಥರ ಆಗ್ಬಿಟ್ಟಿದ್ದೀನಿ. ಇನ್ನು ಏನಾರ ಹೆಂಗುಸ್ರು ಸವಾಸ ಮಾಡಿಬಿಟ್ರೆ ನಾನು ಅವನ ಅಜ್ಜಿನ ಪುಡಿಯ ಭೂಮಿ ಒಳಗಡೆ 3 ಅಡಿ 2 ಅಡಿ ಗುಂಡಿ ತೊಡ್ಬಿಟ್ಟು ಅಲ್ಲಿ ಹಂಗೆ ಅಡ್ಡಾಡ ಉದ್ದದ ಮನೆ ಕಬೇಕಾಯ್ತದೆ ಅಷ್ಟೇ ನೀನಿಯ. ಅದು ಬಿಟ್ರೆ ನನಗೆ ಬೇರೆ ಏನೂ ದಾರಿ ಇಲ್ಲ. ಇನ್ನು ಯಾವ ಹುಡುಗಿಯರ ಸವಾಸಕ್ಕೆ ಹೋಗಲ್ಲ ಕಣಮ್ಮ, ಪ್ರಮಾಣ ಮಾಡಿ ಹೇಳ್ತಿದ್ದೀನಿ. ಇನ್ನು ಯಾರು ಸವಾಸಕ್ಕೆ ಹೋಗೋಕ್ಕಿಲ್ಲ. ಸಾಕು, ಇವ್ರ ಜೊತೆನೇ ಸಂಸಾರ ಮಾಡಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಇನ್ನು ಮಕ್ಕಳು ಮರಿ ಮಾಡ್ಕೊಂಡಾಗ ನೆಮ್ಮದಿಗೆ ಇದ್ಬಿಡೋಣ. ಒಳ್ಳೆ ಬುದ್ಧಿ, ಒಳ್ಳೆ ಬುದ್ಧಿ ಬಿಡು. ಸಾಕು, ನೀನು ಸಾವುಕಾರ ಹುಡುಗಿಯರು ಹಿಂದೆ ಹೋಗೋದಕ್ಕಿಂತ ಈರುಳ್ಳಿ ಹಂಗೋ ಹಿಂಗೋ ಬೊಗ್ಸಿ ಮಾಡಿ ಸರ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಕಣ್ಮಗ. ಅದೇ ನೀನಿಯ ಜೀವನ ಅಂತ ಹೇಳಿದ್ರೆ ತಿಳಿತೆ. ಕುಡಿ ಕುಡಿ, ಕಾಪಿ ಕುಡಿ. ಇನ್ನೇನು ಅಡುಗೆ ಸಾಮಾನು ತಗೊಬಿಟ್ಟು ಬತ್ತಲ್ಲ ಸಾಲ ಪಾಲ ಮಾಡಿ. ಇವಳು ಹೊಂದಿಸ್ಕೊಬತ್ತಲ್ಲ ಬಿಡು. ಶಾರ್ದಿ 1,000 ಅಲ್ಲಿದ್ರೆ 2,000 ರೂಪಾಯಿ ಹೊಂದಿಸ್ಕೊಬಿಟ್ಟು ಬತ್ತಳೆ. ಯೋಚನೆ ನೀನೇ ಮಾಡಂಗಿಲ್ಲ. ಸರಿನಾ? ಕುಡಿ ಕುಡಿ.